ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಸಚ್ಚಿದಾನಂದಗಳ ಆತ್ಮ ಸ್ವಭಾವ ರಸ ಬಚ್ಚಿಡುವುದದನು ಜೀವಿತೆಯ ಮಾಯಿಕತೆ. ಇಕ್ಷುವೋಲ್ ಜೀವ ಗಾಣದವೋಲ್ ಜಗನ್ಮಾಯೆ ನಿಚ್ಚ ವಿಳೆಯಾಲೆ ಮನೆ ಮಂಕುತಿಮ್ಮ. 125ನೇ ಕಗ್ಗ ಇದು. ಸಚ್ಚಿದಾನಂದ ಅಂತ ಅಂದರೆ ಏನು? ಸತ್ ಅಂದರೆ ಸತ್ವ, ನಮ್ಮ ವೆರಿ ಎಕ್ಸಿಸ್ಟೆನ್ಸ್. ಆ ಸತ್ವ ನಾವಿಲ್ಲಿ ಇರೋದು, ನಮ್ಮ ಎಕ್ಸಿಸ್ಟೆನ್ಸ್. ಚಿತ್ ಅಂದರೆ ಬುದ್ಧಿ, ಮನಸ್ಸು, ನಾವು ಯೋಚಿಸುವ ರೀತಿ. ಮತ್ತು ಆನಂದ, ಸಂತೋಷವಾಗಿರೋದು. ಇದು ಮೂರು ಸ್ವಭಾವ ರಸ. ನಾವಿಲ್ಲಿರಬೇಕು. ನೀವು ಯಾವುದೇ ಪ್ರಾಣಿ, ಮನುಷ್ಯನನ್ನು ಒಳಗೊಂಡು ಯಾವುದೇ ಜೀವಿ ಎಕ್ಸಿಸ್ಟ್ ಆಗೋದಕ್ಕೆ ಪ್ರತಿ ಕ್ಷಣವೂ ಹೋರಾಡ್ತಾ ಇರುತ್ತೆ. ಅದಕ್ಕೋಸ್ಕರನೇ ಅದಕ್ಕೆ ಅದರ ದೇಹದ ಬೇರೆ ಬೇರೆ ಭಾಗಗಳು, ರೀತಿಗಳು, ಬಿಹೇವಿಯರ್, ಚರ್ಯೆ ಎಲ್ಲವೂ ರೂಪುಗೊಂಡಿರೋದು ಎಕ್ಸಿಸ್ಟ್ ಆಗೋದಕ್ಕೆ. ಚಿತ್, ಯೋಚನೆ ಮಾಡುವ ರೀತಿ, ಹೇಗೆ ಶತ್ರುಗಳಿಂದ ಕಾಪಾಡಿಕೊಳ್ಬೇಕು ನನ್ನನ್ನು ನಾನು ಅನ್ನೋದನ್ನು ಕಲ್ತ್ಕೊಳ್ತಾ ಹೋಗುತ್ತೆ. ಆ ದಾರಿಯಲ್ಲಿ ಹೊಸದೇನನ್ನೋ ತಿಳ್ಕೊಳ್ತಾ ಹೋಗುತ್ತೆ. ಹೇಗೆ ನನ್ನನ್ನು ನಾನು ಸೇಫಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗುತ್ತೆ. ಹೀಗೆ ಅರ್ಥೈಸಿಕೊಳ್ಳುವ ದಿಸೆಯಲ್ಲಿ ಬುದ್ಧಿಶಕ್ತಿಯನ್ನು ಉಪಯೋಗಿಸೋದು. ಮತ್ತು ತುಂಬ ಮುಖ್ಯವಾದ್ದು ಇಲ್ಲಿ ನಮಗೆ ಇಲ್ಲಿವರೆಗೂ ಗೊತ್ತಿಲ್ಲದೆ ಇರೋದು ಆನಂದ, ಸಂತೋಷ. ಇದು ಮನುಷ್ಯನ ಸ್ವಭಾವ ರಸ. ನಾವು ಸಹಜವಾಗಿಯೇ ಸತ್, ಚಿತ್ ಮತ್ತು ಆನಂದಗಳನ್ನು ಪಡೆದುಕೊಂಡು ಬಂದವರು. ಆ್ಯಸ್ ಅ ರೈಟ್, ಹುಟ್ಟಿನಿಂದ ಪಡ್ಕೊಂಡು ಬಂದವರು ನಾವು ಅದನ್ನು. ಅದು ನಮಗೆ ಬುದ್ಧಿ ಇಲ್ಲ ಅಂತ ನಾವೇ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅಯ್ಯೋ ಏನು ಆನಂದ, ಲೈಫಲ್ಲಿ ಸಂತೋಷನೇ ಇಲ್ಲ, ಏನೋ ಕಷ್ಟ, ಅದು ಇದು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ತಿಳಿಯಬೇಕಾದ್ದೇನು ಅಂದರೆ ಸಚ್ಚಿದಾನಂದ ನಮ್ಮ ಸ್ವಭಾವ ರಸ. ನಾವೆಲ್ಲರೂ ವಿ ಆರ್ ಎಂಟೈಟಲ್ಡ್ ಟು ಬಿ ಹ್ಯಾಪಿ. ಅದಕ್ಕೋಸ್ಕರನೇ ನಾವು ಡಿಸೈನ್ ಆಗಿದ್ದೀವಿ. ಸಂತೋಷವಾಗಿರೋದಕ್ಕೆ ನಾವು ಡಿಸೈನ್ ಆಗಿದ್ದೀವಿ. ಮರೆವು ಅನ್ನೋದೊಂದು ಎಂತಹ ದೊಡ್ಡ ವರ. ನಮ್ಮ ಎಲ್ಲ ದುಃಖ, ನೋವು, ನಾವು ಕಳೆದು ಬಂದ ಕಷ್ಟದ ಕ್ಷಣಗಳು ಎಲ್ಲವೂ ಮರೆವಿನ ಒಂದು ಟ್ರಾನ್ಸ್ಪರೆಂಟ್ ಪರದೆಯ ಹಿಂದೆ ಅಳಿಸ್ತಾ ಹೋಗುತ್ತೆ. ಹಿಂದೊಮ್ಮೆ ನೋಡಿದಾಗ ನಾವು ಪಟ್ಟ ಕಷ್ಟ, ನೋವು ಎಲ್ಲವೂ ಮಸಕಾಗಿ ಕಾಣುತ್ತೆ. ಮತ್ತು ಇವತ್ತಿನ ದಿನದಲ್ಲಿ ಅದು ಒಂದು ಲೈಟಾಗಿ ಕಾಣಿಸ್ತದೆ. ಯಪ್ಪ, ಅವಾಗೆಲ್ಲ ಏನು ಕಷ್ಟ ಇತ್ತು ಅಂತ ಇವತ್ತು ನಾವು ತುಂಬ ಹೆಮ್ಮೆಯಿಂದ, ಆನಂದದಿಂದ ಹೇಳ್ಕೊಳ್ತೀವಿ. ಯಾಕೆಂದರೆ ವಿ ಆರ್ ಡಿಸೈನ್ಡ್ ಟು ಬಿ ಹ್ಯಾಪಿ. ಸಂತೋಷವಾಗಿರೋದಕ್ಕೆ ನಮ್ಮ ಮನಸ್ಸು ಡಿಸೈನ್ ಆಗಿರೋದು. ಸತ್, ಚಿತ್, ಆನಂದ ನಮ್ಮ ಸ್ವಭಾವ ರಸ. ಆದರೆ ಏನಾಗ್ಬಿಡುತ್ತೆ, ಬಚ್ಚಿಡುವುದದನು ಜೀವಿತೆಯ ಮಾಯಕತೆ. ಈ ಮಾಯೆಯಲ್ಲಿ ಅಂದರೆ ಅವ್ರು ಏನೋ ಅವರಷ್ಟು ಸಂತೋಷವಾಗಿದ್ದಾರೆ, ನಾನಿಲ್ಲ ಅಂತ ಅಂದ್ಕೊಳ್ಳೋದ್ರಲ್ಲೋ, ಅಥವಾ ಅವರ ಯಶಸ್ಸು ನೋಡಿ ನಮಗಿಲ್ಲ ಅಂತ ಅಂದ್ಕೊಳ್ಳೋದ್ರಲ್ಲೋ, ಅಥವಾ ಸೆಲ್ಫ್ ಡೌಟಲ್ಲೋ, ನನ್ನ ಕೈಲಿ ಇದನ್ನು ಮಾಡೋಕ್ಕಾಗೋದಿಲ್ಲ, ನಾನು ಇದೆಲ್ಲೋ ಬಂದು ತಗ್ಲಾಕೊಂಡ್ಬಿಟ್ಟಿದ್ದೀನಿ ಅಂದ್ಕೊಳ್ಳೋದ್ರಲ್ಲೋ, ಹೀಗೆ ಬೇರೆ ಬೇರೆ ಯಾವ್ಯಾವುದೋ ಕಾರಣದಿಂದ ಡಿ ವಿ ಜಿಯವರು ಈ ಕಗ್ಗ ಬರೆದಾಗಿಂದ ಇಲ್ಲಿಗೆ ಆ ಕಾರಣಗಳು ತುಂಬ ಹೆಚ್ಚಿಬಿಟ್ಟಿದೆ. ಆ ಎಲ್ಲ ಕಾರಣಗಳ ಹಿಂದೆ ನಾವು ವಿ ಆರ್ ಎಂಟೈಟಲ್ಡ್ ಟು ಹ್ಯಾವ್ ಸಚ್ಚಿದಾನಂದ ಅನ್ನೋದನ್ನು ಬಚ್ಚಿಟ್ಬಿಟ್ಟಿದೆ. ಇಕ್ಷುವೋಲ್ ಜೀವ, ಕಬ್ಬಿನ ಜಲ್ಲೆಯ ಹಾಗೆ ನಾವು. ಗಾಣದವೋಲ್ ಜಗನ್ಮಾಯೆ, ಈ ಮಾಯೆ ಗಾಣದ ಹಾಗೆ ಅಂತೆ. ನಾವು ಏನು ಕಬ್ಬು, ನಾವು ಅದರಲ್ಲಿ ಅರಿದು ಚೆನ್ನಾಗಿ ಹಿಂಡಿ ಎಲ್ಲ ಆಗಿ ಕೊನೆಗಾದರೆ ದಕ್ಕೋದೇನು? ಸಿಹಿಯಾದ ಬೆಲ್ಲ. ಅರಿಯಲ್ಪಟ್ಟರೆ, ಆ ಕಷ್ಟದ ಮೂಲಕ ಹೋದರೆ ನಮಗೆ ಸಿಹಿಯಾದ ಬೆಲ್ಲ ಸಿಗುತ್ತೆ. ಯಾಕೆಂದರೆ ನಾವು ಬೆಲ್ಲ ಪಡೆಯೋದಕ್ಕೆ ಅರ್ಹರು. ಆನಂದವಾಗಿರೋದಕ್ಕೆ, ನಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕೆ, ಹೋರಾಟ ಮಾಡೋದಕ್ಕೆ ನಮಗೆಲ್ಲ ಅಧಿಕಾರವೂ ಇದೆ. ಅದನ್ನು ಮತ್ತೆ ಮತ್ತೆ ಅವರು ರೀಟ್ರೇಟ್ ಮಾಡಿ ಹೇಳ್ತಾ ಇದ್ದಾರೆ. ನಿಚ್ಚ ಸ್ಪಷ್ಟವಾಗಿದೆ. ಏನು? ಇಳೆ ಆಲೆಮನೆ. ಈ ಭೂಮಿ ಒಂದು ಆಲೆಮನೆ. ಆಲೆಮನೆ ಅಂದ್ರೇನು? ಬೆಲ್ಲ ಮಾಡೋ ಜಾಗ. ನಾವು ಕಬ್ಬಾಗಿ ನುರಿದು ಕಷ್ಟಗಳ ಮೂಲಕ ದಾಟಿ ಬಂದ್ರೂ ಫೈನಲಿ ಎಂಡಲ್ಲಿ ನಮಗೆ ಸಿಗೋದು ಬೆಲ್ಲ. ಅದು ನಮಗೆ ಅರ್ಥ ಆಗಿದ್ದರೆ ನಾವು ಎಲ್ಲ ಕಡೆ ಆ ಆನಂದವನ್ನೇ ಹುಡುಕ್ತೀವಿ. ಸತ್, ಚಿತ್, ಆನಂದ, ಇಷ್ಟಕ್ಕೆ ಇದು ನಮ್ಮ ಅಧಿಕಾರ. ನಿಮ್ಮೆಲ್ಲರಿಗೂ ಅಧಿಕಾರವಿದೆ ನೀವು ಆನಂದವಾಗಿರಬೇಕು ಅಂತ. ಆದ್ದರಿಂದ ಎಲ್ಲ ಕಡೆಯಲ್ಲೂ ಆನಂದವನ್ನು ಹುಡುಕೋದಕ್ಕೆ ಪ್ರಯತ್ನ ಪಡೋಣ. ಎಲ್ಲ ಕಡೆಯಲ್ಲೂ ಸಂತೋಷವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.